ಅವರ ಆಪ್ತರು ಪ್ರತಿದಿನವೂ ಕೂಡ 2 ದಿನ ಆಯ್ತು ಡಿನ್ನರ್ ಮೀಟಿಂಗ್ ನಲ್ಲಿ ಏನ್ ಚರ್ಚೆ ಆಗ್ತಾ ಇದೆ, ಇವ್ರ ಉದ್ದೇಶ ಏನು, ಇದೆಲ್ಲವೂ ಕೂಡ ಏನ್ ಸಂದೇಶವನ್ನ ರವಾನಿಸ್ತಾ ಇದೆ ಹನುಮಂತು? ರಂಜಿತ್, ಚಳಿಗಾಲದ ಅಧಿವೇಶನದ ಬಳಿಕ ಮತ್ತೆ ಕಾಂಗ್ರೆಸ್ನಲ್ಲಿ ಕುರ್ಚಿಯ ಕದನ ಕ್ರಾಂತಿ ಶುರುವಾಗುತ್ತೆ ಅನ್ನೋ ಚರ್ಚೆಗಳಿರುವಂತಹ ಕಾರಣಕ್ಕಾಗಿ ಮತ್ತೆ ಯಾವಾಗ ಕುರ್ಚಿಯ ಫೈಟ್ ತಾರಕಕ್ಕೇರಿತೋ ಅಲ್ಲಿವರೆಗೂ ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡಿ ನೀವು ಇಬ್ರು ಕೂಡ ಒಗ್ಗಟ್ಟಾಗಿರಬೇಕು, ಒಗ್ಗಟ್ಟಿನ ಸಂದೇಶ ರವಾನೆ ಮಾಡಬೇಕು ಅನ್ನುವಂತಹ ಚರ್ಚೆಗಳು ಹೈಕಮಾಂಡ್ ಸೂಚನೆಯನ್ನ ಕೊಟ್ಟಿತ್ತು. ಆ ಸೂಚನೆಯನ್ನ ಹೊತ್ತೆ ಚಳಿಗಾಲದ ಅಧಿವೇಶನಕ್ಕೆ ಎರಡೂ ಬಣಗಳ ನಾಯಕರು ಕೂಡ ಇಲ್ಲಿ ಬಂದಿದ್ರು. ಇಲ್ಲಿ ಸರ್ಕಾರವಾಗಿ ಒಗ್ಗಟ್ಟು ಪ್ರದರ್ಶನ ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿದ್ರು. ಆದ್ರೆ ಆ ಲೆಕ್ಕಾಚಾರ ಬದಲಾದಂತಹ ಲೆಕ್ಕಾಚಾರ ಡಿನ್ನರ್ ಪಾಲಿಟಿಕ್ಸ್ ಗಳು ಹೆಚ್ಚು ಆಗುವಂತೆ ಮಾಡ್ತು. ಅದರಲ್ಲೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಬಣದ ಶಾಸಕರೆಲ್ಲರೂ ಕೂಡ ಸೇರ್ಕೊಂಡು ಔತಣಕೂಟ ಮಾಡುವಂತದ್ದಾಗಿರಬಹುದು. ಜೊತೆಗೆ ಸದನದ ಒಳಗಡೆಗೆ ತಮ್ಮ ಆಪ್ತ ವಲಯವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೋಗಿ ಕುಳಿತಲ್ಲೇ ಹೋಗಿ ಚರ್ಚೆ ಮಾಡುವಂತದ್ದಾಗಿರಬಹುದು. ಒಂದಷ್ಟು ಮುಂದಿನ ಕಾರ್ಯತಂತ್ರ ಅವರು ಹೆಣೆಯುವಂತಹ ಲೆಕ್ಕಾಚಾರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬಣ ಇದ್ದಂತಹ ಸಂದರ್ಭದಲ್ಲಿ ಇತ್ತ ಸಿಎಂ ಸಿದ್ದರಾಮಯ್ಯ ಅವರ ಬಣವೂ ಕೂಡ ಆಕ್ಟಿವ್ ಆಗಿದೆ. ಮೊದಲಿಗೆ ಅವರೊಂದು ಅಂದ್ರೆ ಅಹಿಂದ ಸಮುದಾಯವನ್ನ ಹೊರತುಪಡಿಸಿಯೂ ಕೂಡ ಶಾಸಕರ ಬಲಾಬಲ ಅನ್ನುವಂತ ಲೆಕ್ಕಾಚಾರದಲ್ಲಿ ಮೊನ್ನೆ ಕರೆದಂತ ಡಿನ್ನರ್ ಪಾಲಿಟಿಕ್ಸ್ ಅಲ್ಲೂ ಕೂಡ 36ಕ್ಕೂ ಅಧಿಕ ಶಾಸಕರು ಸತೀಶ್ ಜಾರಕಿಹೊಳಿ ಅವರು ಕರೆದಂತ ಒಂದಷ್ಟು ಡಿನ್ನರ್ ನಲ್ಲಿ ಭಾಗಿಯಾಗಿದ್ರು, ಮಾತುಕತೆಯನ್ನ ನಡೆಸಿದ್ರು. ಅದಾದ ನಂತರದಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೂ ಮತ್ತೆ ಆಪ್ತ ಸಚಿವರಿಗೂ ಮಹದೇವಪ್ಪ ಅವರು ಇರಬಹುದು, ಡಾಕ್ಟರ್ ಜಿ ಪರಮೇಶ್ವರ್ ಅವರಾಗಿರಬಹುದು, ತಮ್ಮ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕರಿಗೆ ನಿನ್ನೆ ತಡರಾತ್ರಿ ಡಿನ್ನರ್ ಮೀಟಿಂಗ್ ಅನ್ನ ಆಯೋಜನೆ ಆಗಿತ್ತು. ಈ ಡಿನ್ನರ್ ಮೀಟಿಂಗ್ ನಲ್ಲಿ ಮುಂದಿನ ಚಳಿಗಾಲದ ಅಧಿವೇಶನದ ನಂತರದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಆಗಬಹುದಾದಂತಹ ಬೆಳವಣಿಗೆಗಳ ಕುರಿತು ಒಂದಷ್ಟು ಚರ್ಚೆಗಳಾಗಿದ್ದಾವೆ ಅನ್ನೋ ಮಾಹಿತಿಗಳೀಗ ಲಭ್ಯ ಆಗ್ತಾ ಇರುವಂತದ್ದು. ಪ್ರಮುಖವಾಗಿ ಅಧಿವೇಶನದ ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗಿ ಹೈಕಮಾಂಡ್ ಮುಂದೆ ಮತ್ತೊಮ್ಮೆ ಹಕ್ಕೊತ್ತಾಯ ಮಾಡಬಹುದು. ಹಾಗಾದ್ರೆ ಒಂದೊಮ್ಮೆ ಅದನ್ನ ಮಾಡಿದ್ರೆ ಮತ್ತೊಂದು ಕಡೆಗೆ ಹೈಕಮಾಂಡ್ ಕೂಡ ಚಳಿಗಾಲದ ಅಧಿವೇಶನದ ನಂತರದಲ್ಲಿ ಇಬ್ಬರನ್ನೂ ಕರೆಸಿ ಮಾತುಕತೆಯನ್ನು ನಡೆಸುವಂತಹ ನಿರೀಕ್ಷೆಗಳು ರಾಜ್ಯ ನಾಯಕರಿಗೆ ಇರುವಂತಹ ಸಂದರ್ಭದಲ್ಲಿ ಒಂದೊಮ್ಮೆ ಆ ರೀತಿ ಕರೆದಂತಹ ಸಂದರ್ಭದಲ್ಲಿ ತಮ್ಮ ನಿಲುವುಗಳು ಯಾವ ರೀತಿ ಇರಬೇಕು, ಈ ಗೊಂದಲಗಳೇನಿದಾವೆ ಆ ಗೊಂದಲಗಳಿಗೆ ತೆರೆ ಎಳೆಯುವಂತ ಮನವಿ ಮಾಡುವಂತದ್ದು ಅಥವಾ ಒಟ್ಟಾರೆಯಾಗಿ ಮುಂದಿನ ನಡೆಗಳ ಬಗ್ಗೆ ಅವರವರು ಸೇರಿಕೊಂಡು ಕಾರ್ಯತಂತ್ರವನ್ನ ಹೆಣೆದಿರುವಂತದ್ದು. ಮತ್ತೆ ಹೈಕಮಾಂಡ್ ಏನಾದರೂ ಕರೆದ್ರೆ ಸಿದ್ದರಾಮಯ್ಯನವರ ಪರವಾಗಿ ಗಟ್ಟಿಯಾಗಿ ನಿಲ್ಲಬೇಕು, ಅದರ ಜೊತೆಗೆ ಗಟ್ಟಿಯಾಗಿ ಧ್ವನಿ ಎತ್ತಬೇಕು. ಅದರ ಸೇಮ್ ಟೈಮ್ ಒಂದೊಮ್ಮೆ ಕಾಂಗ್ರೆಸ್ನ ಹೈಕಮಾಂಡ್ ಮುಂದೆ ಏನಾದರೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಒತ್ತಡವನ್ನ ಹೇರಿದ್ರೆ, ಹಠವನ್ನ ಹೇಳಿದ್ರೆ ಯಾವ ರೀತಿ ಮನವರಿಕೆ ಮಾಡಿಕೊಡಬೇಕು, ಹೈಕಮಾಂಡ್ಗೆ ಇಲ್ಲಿಯ ರಾಜ್ಯ ರಾಜಕೀಯ ಸ್ಥಿತಿಗತಿಯ ಕುರಿತು ಯಾವ ರೀತಿ ವಿವರಣೆ ಕೊಡಬೇಕು, ಅದೆಲ್ಲವೂ ಕೂಡ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಅಭಿಪ್ರಾಯ ಕೇಳಿದಾಗ ಹೇಳಿ ಬರಬೇಕು ಅನ್ನೋ ಒಂದಷ್ಟು ನಿರ್ಧಾರಗಳನ್ನ ತೆಗೆದುಕೊಂಡಂತೆ ಕಾಣಿಸ್ತಾ ಇರುವಂತದ್ದು. ರಂಜಿತ್, ಅವರ ಆಪ್ತರು ಪ್ರತಿದಿನವೂ ಕೂಡ 2 ದಿನ ಆಯ್ತು ಡಿನ್ನರ್ ಮೀಟಿಂಗ್ ನಲ್ಲಿ ಏನ್ ಚರ್ಚೆ ಆಗ್ತಾ ಇದೆ, ಇವ್ರ ಉದ್ದೇಶ ಏನು, ಇದೆಲ್ಲವೂ ಕೂಡ ಏನ್ ಸಂದೇಶವನ್ನ ರವಾನಿಸ್ತಾ ಇದೆ ಹನುಮಂತು? ರಂಜಿತ್, ಚಳಿಗಾಲದ ಅಧಿವೇಶನದ ಬಳಿಕ ಮತ್ತೆ ಕಾಂಗ್ರೆಸ್ನಲ್ಲಿ ಕುರ್ಚಿಯ ಕದನ ಕ್ರಾಂತಿ ಶುರುವಾಗುತ್ತೆ ಅನ್ನೋ ಚರ್ಚೆಗಳಿರುವಂತಹ ಕಾರಣಕ್ಕಾಗಿ ಮತ್ತೆ ಯಾವಾಗ ಕುರ್ಚಿಯ ಫೈಟ್ ತಾರಕಕ್ಕೇರಿತೋ ಅಲ್ಲಿವರೆಗೂ ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡಿ ನೀವು ಇಬ್ರು ಕೂಡ ಒಗ್ಗಟ್ಟಾಗಿರಬೇಕು, ಒಗ್ಗಟ್ಟಿನ ಸಂದೇಶ ರವಾನೆ ಮಾಡಬೇಕು ಅನ್ನುವಂತಹ ಚರ್ಚೆಗಳು ಹೈಕಮಾಂಡ್ ಸೂಚನೆಯನ್ನ ಕೊಟ್ಟಿತ್ತು. ಆ ಸೂಚನೆಯನ್ನ ಹೊತ್ತೆ ಚಳಿಗಾಲದ ಅಧಿವೇಶನಕ್ಕೆ ಎರಡೂ ಬಣಗಳ ನಾಯಕರು ಕೂಡ ಇಲ್ಲಿ ಬಂದಿದ್ರು. ಇಲ್ಲಿ ಸರ್ಕಾರವಾಗಿ ಒಗ್ಗಟ್ಟು ಪ್ರದರ್ಶನ ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿದ್ರು. ಆದ್ರೆ ಆ ಲೆಕ್ಕಾಚಾರ ಬದಲಾದಂತಹ ಲೆಕ್ಕಾಚಾರ ಡಿನ್ನರ್ ಪಾಲಿಟಿಕ್ಸ್ ಗಳು ಹೆಚ್ಚು ಆಗುವಂತೆ ಮಾಡ್ತು. ಅದರಲ್ಲೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಬಣದ ಶಾಸಕರೆಲ್ಲರೂ ಕೂಡ ಸೇರ್ಕೊಂಡು ಔತಣಕೂಟ ಮಾಡುವಂತದ್ದಾಗಿರಬಹುದು. ಜೊತೆಗೆ ಸದನದ ಒಳಗಡೆಗೆ ತಮ್ಮ ಆಪ್ತ ವಲಯವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೋಗಿ ಕುಳಿತಲ್ಲೇ ಹೋಗಿ ಚರ್ಚೆ ಮಾಡುವಂತದ್ದಾಗಿರಬಹುದು. ಒಂದಷ್ಟು ಮುಂದಿನ ಕಾರ್ಯತಂತ್ರ ಅವರು ಹೆಣೆಯುವಂತಹ ಲೆಕ್ಕಾಚಾರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬಣ ಇದ್ದಂತಹ ಸಂದರ್ಭದಲ್ಲಿ ಇತ್ತ ಸಿಎಂ ಸಿದ್ದರಾಮಯ್ಯ ಅವರ ಬಣವೂ ಕೂಡ ಆಕ್ಟಿವ್ ಆಗಿದೆ. ಮೊದಲಿಗೆ ಅವರೊಂದು ಅಂದ್ರೆ ಅಹಿಂದ ಸಮುದಾಯವನ್ನ ಹೊರತುಪಡಿಸಿಯೂ ಕೂಡ ಶಾಸಕರ ಬಲಾಬಲ ಅನ್ನುವಂತ ಲೆಕ್ಕಾಚಾರದಲ್ಲಿ ಮೊನ್ನೆ ಕರೆದಂತ ಡಿನ್ನರ್ ಪಾಲಿಟಿಕ್ಸ್ ಅಲ್ಲೂ ಕೂಡ 36ಕ್ಕೂ ಅಧಿಕ ಶಾಸಕರು ಸತೀಶ್ ಜಾರಕಿಹೊಳಿ ಅವರು ಕರೆದಂತ ಒಂದಷ್ಟು ಡಿನ್ನರ್ ನಲ್ಲಿ ಭಾಗಿಯಾಗಿದ್ರು, ಮಾತುಕತೆಯನ್ನ ನಡೆಸಿದ್ರು. ಅದಾದ ನಂತರದಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೂ ಮತ್ತೆ ಆಪ್ತ ಸಚಿವರಿಗೂ ಮಹದೇವಪ್ಪ ಅವರು ಇರಬಹುದು, ಡಾಕ್ಟರ್ ಜಿ ಪರಮೇಶ್ವರ್ ಅವರಾಗಿರಬಹುದು, ತಮ್ಮ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕರಿಗೆ ನಿನ್ನೆ ತಡರಾತ್ರಿ ಡಿನ್ನರ್ ಮೀಟಿಂಗ್ ಅನ್ನ ಆಯೋಜನೆ ಆಗಿತ್ತು. ಈ ಡಿನ್ನರ್ ಮೀಟಿಂಗ್ ನಲ್ಲಿ ಮುಂದಿನ
ಚಳಿಗಾಲದ ಅಧಿವೇಶನದ ನಂತರದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಆಗಬಹುದಾದಂತಹ ಬೆಳವಣಿಗೆಗಳ ಕುರಿತು ಒಂದಷ್ಟು ಚರ್ಚೆಗಳಾಗಿದ್ದಾವೆ ಅನ್ನೋ ಮಾಹಿತಿಗಳೀಗ ಲಭ್ಯ ಆಗ್ತಾರಂತದ್ದು. ಪ್ರಮುಖವಾಗಿ ಅಧಿವೇಶನದ ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗಿ ಹೈಕಮಾಂಡ್ ಮುಂದೆ ಮತ್ತೊಮ್ಮೆ ಹಕ್ಕೊತ್ತಾಯ ಮಾಡಬಹುದು. ಹಾಗಾದ್ರೆ ಒಂದೊಮ್ಮೆ ಅದನ್ನ ಮಾಡಿದ್ರೆ ಮತ್ತೊಂದು ಕಡೆಗೆ ಹೈಕಮಾಂಡ್ ಕೂಡ ಚಳಿಗಾಲದ ಅಧಿವೇಶನದ ನಂತರದಲ್ಲಿ ಇಬ್ಬರನ್ನೂ ಕರೆಸಿ ಮಾತುಕತೆಯನ್ನು ನಡೆಸುವಂತಹ ನಿರೀಕ್ಷೆಗಳು ರಾಜ್ಯ ನಾಯಕರಿಗೆ ಇರುವಂತಹ ಸಂದರ್ಭದಲ್ಲಿ ಒಂದೊಮ್ಮೆ ಆ ರೀತಿ ಕರೆದಂತಹ ಸಂದರ್ಭದಲ್ಲಿ ತಮ್ಮ ನಿಲುವುಗಳು ಯಾವ ರೀತಿ ಇರಬೇಕು, ಈ ಗೊಂದಲಗಳೇನಿದಾವೆ ಆ ಗೊಂದಲಗಳಿಗೆ ತೆರೆ ಎಳೆಯುವಂತ ಮನವಿ ಮಾಡುವಂತದ್ದು ಅಥವಾ ಒಟ್ಟಾರೆಯಾಗಿ ಮುಂದಿನ ನಡೆಗಳ ಬಗ್ಗೆ ಅವರವರು ಸೇರಿಕೊಂಡು ಕಾರ್ಯತಂತ್ರವನ್ನ ಹೆಣೆದಿರುವಂತದ್ದು. ಮತ್ತೆ ಹೈಕಮಾಂಡ್ ಏನಾದರೂ ಕರೆದ್ರೆ ಸಿದ್ದರಾಮಯ್ಯನವರ ಪರವಾಗಿ ಗಟ್ಟಿಯಾಗಿ ನಿಲ್ಲಬೇಕು, ಅದರ ಜೊತೆಗೆ ಗಟ್ಟಿಯಾಗಿ ಧ್ವನಿ ಎತ್ತಬೇಕು. ಅದರ ಸೇಮ್ ಟೈಮ್ ಒಂದೊಮ್ಮೆ ಕಾಂಗ್ರೆಸ್ನ ಹೈಕಮಾಂಡ್ ಮುಂದೆ ಏನಾದರೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಒತ್ತಡವನ್ನ ಹೇರಿದ್ರೆ, ಹಠವನ್ನ ಹೇಳಿದ್ರೆ ಯಾವ ರೀತಿ ಮನವರಿಕೆ ಮಾಡಿಕೊಡಬೇಕು, ಹೈಕಮಾಂಡ್ಗೆ ಇಲ್ಲಿಯ ರಾಜ್ಯ ರಾಜಕೀಯ ಸ್ಥಿತಿಗತಿಯ ಕುರಿತು ಯಾವ ರೀತಿ ವಿವರಣೆ ಕೊಡಬೇಕು, ಅದೆಲ್ಲವೂ ಕೂಡ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಅಭಿಪ್ರಾಯ ಕೇಳಿದಾಗ ಹೇಳಿ ಬರಬೇಕು ಅನ್ನೋ ಒಂದಷ್ಟು ನಿರ್ಧಾರಗಳನ್ನ ತೆಗೆದುಕೊಂಡಂತೆ ಕಾಣಿಸ್ತಾ ಇರುವಂತದ್ದು. ರಂಜಿತ್ ಅವರ ಆಪ್ತರು ಪ್ರತಿದಿನವೂ ಕೂಡ 2 ದಿನ ಆಯ್ತು ಡಿನ್ನರ್ ಮೀಟಿಂಗ್ ನಲ್ಲಿ ಏನ್ ಚರ್ಚೆ ಆಗ್ತಾ ಇದೆ, ಇವ್ರ ಉದ್ದೇಶ ಏನು, ಇದೆಲ್ಲವೂ ಕೂಡ ಏನ್ ಸಂದೇಶವನ್ನ ರವಾನಿಸ್ತಾ ಇದೆ ಹನುಮಂತು? ರಂಜಿತ್, ಚಳಿಗಾಲದ ಅಧಿವೇಶನದ ಬಳಿಕ ಮತ್ತೆ ಕಾಂಗ್ರೆಸ್ನಲ್ಲಿ ಕುರ್ಚಿಯ ಕದನ ಕ್ರಾಂತಿ ಶುರುವಾಗುತ್ತೆ ಅನ್ನೋಂತ ಚರ್ಚೆಗಳಿರುವಂತಹ ಕಾರಣಕ್ಕಾಗಿ ಮತ್ತೆ ಯಾವಾಗ ಕುರ್ಚಿಯ ಫೈಟ್ ತಾರಕಕ್ಕೆ ಇರುತ್ತೋ ಅಲ್ಲಿವರೆಗೂ ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡಿ ನೀವು ಇಬ್ರು ಕೂಡ ಒಗ್ಗಟ್ಟಾಗಿರಬೇಕು, ಒಗ್ಗಟ್ಟಿನ ಸಂದೇಶ ರವಾನೆ ಮಾಡಬೇಕು ಅನ್ನೋಂತಹ ಚರ್ಚೆಗಳು ಹೈಕಮಾಂಡ್ ಸೂಚನೆಯನ್ನ ಕೊಟ್ಟಿತ್ತು. ಆ ಸೂಚನೆಯನ್ನ ಹೊತ್ತೆ ಚಳಿಗಾಲದ ಅಧಿವೇಶನಕ್ಕೆ ಎರಡೂ ಬಣಗಳ ನಾಯಕರು ಕೂಡ ಇಲ್ಲಿ ಬಂದಿದ್ರು. ಇಲ್ಲಿ ಸರ್ಕಾರವಾಗಿ ಒಗ್ಗಟ್ಟು ಪ್ರದರ್ಶನ ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿದ್ರು. ಆದ್ರೆ ಆ ಲೆಕ್ಕಾಚಾರ ಬದಲಾದಂತಹ ಲೆಕ್ಕಾಚಾರ ಡಿನ್ನರ್ ಪಾಲಿಟಿಕ್ಸ್ ಗಳು ಹೆಚ್ಚು ಆಗುವಂತೆ ಮಾಡಿತು. ಅದರಲ್ಲೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಬಣದ ಶಾಸಕರೆಲ್ಲರೂ ಕೂಡ ಸೇರ್ಕೊಂಡು ಔತಣಕೂಟ ಮಾಡುವಂತದ್ದಾಗಿರ್ಬೋದು, ಜೊತೆಗೆ ಸದನದ ಒಳಗಡೆಗೆ ತಮ್ಮ ಆಪ್ತ ವಲಯವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೋಗಿ ಕುಳಿತಲ್ಲೇ ಹೋಗಿ ಚರ್ಚೆ ಮಾಡುವಂತದ್ದಾಗಿರ್ಬೋದು, ಒಂದಷ್ಟು ಮುಂದಿನ ಕಾರ್ಯತಂತ್ರ ಅವರು ಹೆಣೆಯುವಂತಹ ಲೆಕ್ಕಾಚಾರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬಣ ಇದ್ದಂತಹ ಸಂದರ್ಭದಲ್ಲಿ ಇತ್ತ ಸಿಎಂ ಸಿದ್ದರಾಮಯ್ಯ ಅವರ ಬಣವೂ ಕೂಡ ಆಕ್ಟಿವ್ ಆಗಿದೆ. ಮೊದಲಿಗೆ ಅವರೊಂದು ಅಂದ್ರೆ ಅಹಿಂದ ಸಮುದಾಯವನ್ನ ಹೊರತುಪಡಿಸಿಯೂ ಕೂಡ ಶಾಸಕರ ಬಲಾಬಲ ಅನ್ನುವಂತ ಲೆಕ್ಕಾಚಾರದಲ್ಲಿ ಮೊನ್ನೆ ಕರೆದಂತ ಡಿನ್ನರ್ ಪಾಲಿಟಿಕ್ಸ್ ಅಲ್ಲೂ ಕೂಡ 36ಕ್ಕೂ ಅಧಿಕ ಶಾಸಕರು ಸತೀಶ್ ಜಾರಕಿಹೊಳಿ ಅವರು ಕರೆದಂತ ಒಂದಷ್ಟು ಡಿನ್ನರ್ ನಲ್ಲಿ ಭಾಗಿಯಾಗಿದ್ರು, ಮಾತುಕತೆಯನ್ನ ನಡೆಸಿದ್ರು. ಅದಾದ ನಂತರದಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೂ ಮತ್ತೆ ಆಪ್ತ ಸಚಿವರಿಗೂ ಮಹದೇವಪ್ಪ ಅವರು ಇರಬಹುದು, ಡಾಕ್ಟರ್ ಜಿ ಪರಮೇಶ್ವರ್ ಅವರಾಗಿರ್ಬೋದು, ತಮ್ಮ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕರಿಗೆ ನಿನ್ನೆ ತಡರಾತ್ರಿ ಡಿನ್ನರ್ ಮೀಟಿಂಗ್ ಅನ್ನ ಆಯೋಜನೆ ಆಗಿತ್ತು. ಈ ಡಿನ್ನರ್ ಮೀಟಿಂಗ್ ನಲ್ಲಿ ಮುಂದಿನ ಚಳಿಗಾಲದ ಅಧಿವೇಶನದ ನಂತರದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಆಗಬಹುದಾದಂತಹ ಬೆಳವಣಿಗೆಗಳ ಕುರಿತು ಒಂದಷ್ಟು ಚರ್ಚೆಗಳಾಗಿದ್ದಾವೆ ಅನ್ನೋ ಮಾಹಿತಿಗಳೀಗ ಲಭ್ಯ ಆಗ್ತಾರಂತದ್ದು. ಪ್ರಮುಖವಾಗಿ ಅಧಿವೇಶನದ ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗಿ ಹೈಕಮಾಂಡ್ ಮುಂದೆ ಮತ್ತೊಮ್ಮೆ ಹಕ್ಕೊತ್ತಾಯ ಮಾಡಬಹುದು. ಹಾಗಾದ್ರೆ ಒಂದೊಮ್ಮೆ ಅದನ್ನ ಮಾಡಿದ್ರೆ ಮತ್ತೊಂದು ಕಡೆಗೆ ಹೈಕಮಾಂಡ್ ಕೂಡ ಚಳಿಗಾಲದ ಅಧಿವೇಶನದ ನಂತರದಲ್ಲಿ ಇಬ್ಬರನ್ನೂ ಕರೆಸಿ ಮಾತುಕತೆಯನ್ನು ನಡೆಸುವಂತಹ ನಿರೀಕ್ಷೆಗಳು ರಾಜ್ಯ ನಾಯಕರಿಗೆ ಇರುವಂತಹ ಸಂದರ್ಭದಲ್ಲಿ ಒಂದೊಮ್ಮೆ ಆ ರೀತಿ ಕರೆದಂತಹ ಸಂದರ್ಭದಲ್ಲಿ ತಮ್ಮ ನಿಲುವುಗಳು ಯಾವ ರೀತಿ ಇರಬೇಕು, ಈ ಗೊಂದಲಗಳೇನಿದಾವೆ ಆ ಗೊಂದಲಗಳಿಗೆ ತೆರೆ ಎಳೆಯುವಂತ ಮನವಿ ಮಾಡುವಂತದ್ದು ಅಥವಾ ಒಟ್ಟಾರೆಯಾಗಿ ಮುಂದಿನ ನಡೆಗಳ ಬಗ್ಗೆ ಅವರವರು ಸೇರಿಕೊಂಡು ಕಾರ್ಯತಂತ್ರವನ್ನ ಹೆಣೆದಿರುವಂತದ್ದು. ಮತ್ತೆ ಹೈಕಮಾಂಡ್ ಏನಾದರೂ ಕರೆದ್ರೆ ಸಿದ್ದರಾಮಯ್ಯನವರ ಪರವಾಗಿ ಗಟ್ಟಿಯಾಗಿ ನಿಲ್ಲಬೇಕು, ಅದರ ಜೊತೆಗೆ ಗಟ್ಟಿಯಾಗಿ ಧ್ವನಿ ಎತ್ತಬೇಕು. ಅದರ ಸೇಮ್ ಟೈಮ್ ಒಂದೊಮ್ಮೆ ಕಾಂಗ್ರೆಸ್ನ ಹೈಕಮಾಂಡ್ ಮುಂದೆ ಏನಾದರೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಒತ್ತಡವನ್ನ ಹೇರಿದ್ರೆ, ಹಠವನ್ನ ಹೇಳಿದ್ರೆ ಯಾವ ರೀತಿ ಮನವರಿಕೆ ಮಾಡಿಕೊಡಬೇಕು, ಹೈಕಮಾಂಡ್ಗೆ ಇಲ್ಲಿಯ ರಾಜ್ಯ ರಾಜಕೀಯ ಸ್ಥಿತಿಗತಿಯ ಕುರಿತು ಯಾವ ರೀತಿ ವಿವರಣೆ ಕೊಡಬೇಕು, ಅದೆಲ್ಲವೂ ಕೂಡ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಅಭಿಪ್ರಾಯ